ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಸಂಡೇ ವ್ಲಾಗ್ ಇದು. ಸಂಡೇ ನಾನು ಸ್ವಲ್ಪ ಬೇಗ ಹೇಳ್ಬೇಕಂತ ಅನ್ಕೋತೀನಿ, ಬಟ್ ಆಗೋದೇ ಇಲ್ಲ. ಮಂಡೇ ಟು ಫ್ರೈಡೇ ಬೇಗ ಹೇಳ್ತೀನಿ, ಬಟ್ ಸಂಡೇ ಬಂದರೆ ಸ್ವಲ್ಪ ತುಂಬ ಕಷ್ಟ ಬೇಗ ಹೇಳೋದು. ಇದು ನಾನು ಹಾಕ್ತಾ ಇರೋದು ಹಸಿ ಶುಂಠಿ ಮತ್ತು ಬೆಲ್ಲನ ಕುದಿಸಿ ಮಾಡಿ ಇಟ್ಕೊಂಡಿರ್ತೀನಿ. ಅಟ್ಲೀಸ್ಟ್ 3 ಮಂತ್ಸ್ ತನಕ ಆದರೂ ಬರುತ್ತದು ಟೀಗೆ. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಯಾಕಂದರೆ ಎವ್ರಿ ಡೇ ಒಂದೊಂದು ಸತಿ ಇರಲ್ಲ ಮನೆಯಲ್ಲಿ ಸ್ಟಾಕು ಹಸಿ ಶುಂಠಿ ಅದೆಲ್ಲ. ಸೊ ಹೀಗಾಗಿ ಸ್ಟಾಕ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ. ಮಿನಿಮಮ್ 3 ಮಂತ್ಸ್ ಆದರೂ ಬರುತ್ತೆ. ಏನಿಲ್ಲ, ಹಸಿ ಶುಂಠಿನ ಸ್ವಲ್ಪ ನೀಟಾಗಿ ಕ್ಲೀನಾಗಿ ತೊಳೆದು ಅದನ್ನು ಮೇಲ್ಗಡೆ ಸಪ್ಪಿ ಅದೆಲ್ಲ ತೆಗೆದು ಅದನ್ನು ಹೆರೆದು, ಸ್ವಲ್ಪ ಸಕ್ಕರೆ ಬೇಡ, ಸಕ್ಕರೆನ ಯೂಸ್ ಮಾಡಬೇಡಿ, ಬೆಲ್ಲದಿಂದನೇ ಸ್ವಲ್ಪ ಅದನ್ನ ಕಲಸಿ ಒಂದು 3 ಅವರ್ಸ್ ಬಿಡಿ. ಅದೆಲ್ಲ ನೀರು ಬಿಟ್ಕೊಳ್ಳುತ್ತೆ. ನೀರು ಬಿಟ್ಕೊಂಡ್ಮೇಲೆ ಸ್ವಲ್ಪ ಕುದಿಸ್ಬೇಕು, ಯಾಕಂದರೆ ಕುದಿಸಿದ್ರೇ ಸ್ವಲ್ಪ ಏನೋ ಬೇಗ ಕೆಡಲ್ಲ. ಹೀಗಾಗಿ ಅದನ್ನು ಫ್ರಿಜ್ಜಲ್ಲೇ ಇಟ್ಟಿರ್ತೀನಿ. ಮಿನಿಮಮ್ ಒಂದು 3 ಮಂತ್ಸ್ ಆದರೂ ಯೂಸ್ ಆಗುತ್ತೆ. ಫ್ರೆಶ್ ಆಗಿ ಬಂದಮೇಲೆ ಪ್ರಣೀತಂದು ಆ್ಯಕ್ಚುಲಿ ಮ್ಯಾಚ್ ಇತ್ತು. ಸೊ ಹೊರಡ್ತಾ ಇದ್ದ, ಅವನಿಗೆ ಏನಾದರೂ ಸ್ವಲ್ಪ ತಿನ್ನೋಕ್ಕೇನಾದರೂ ಮಾಡಿಕೊಡೋದಿತ್ತು. ಆಮೇಲೆ ಅಡುಗೆ ಮಾಡಿದ್ರೆ ಆಯಿತು ಅಂತ ಸುಮ್ಮನೆ ಅವನಿಗೆ ಜಸ್ಟ್ ಒಂದು ಪಲಾವ್ ಮಾಡಿಕೊಟ್ಟೆ. ಅದಾದಮೇಲೆ ನನಗೆ ಏನೋ ನುಗ್ಗೆಕಾಯಿ ಸಾಂಬಾರು ಮಾಡಿದೆ. ಯಾಕಂದರೆ ಸಾಂಬಾರು ಅದೆಲ್ಲ ಬಾಕ್ಸಾಗ ಒಯ್ಯೋಕ್ಕೆ ಇಷ್ಟಪಡಲ್ಲ ಅವನು. ಯಾವಾಗಾದರೂ ರೇರು ಬೋರ್ ಆದಾಗ ಯಾವಾಗಲೂ ವೀಕ್ಲಿಗೆ ಒನ್ಸ್ ಅಷ್ಟೇ ಸಾಂಬಾರು ಅದೆಲ್ಲ ಒಯ್ತಾನೆ. ಇಲ್ಲಾಂದರೆ ನಾರ್ಮಲಿ ವೆರೈಟಿ ಆಫ್ ರೈಸೇ ಒಯ್ದಿರ್ತಾನೆ. ಮ್ಯಾಚಿಗೂ ತುಂಬ ಹಂಗೆ ಇಂಟ್ರೆಸ್ಟಿಂದ ಹೋಗ್ತಾನೆ. ಅದು ಹಾಲಿಡೇ ಇರಲಿ ಹಬ್ಬ ಇರಲಿ ಅದನ್ನು ಮಾತ್ರ ಬಿಡೋಂಗಿಲ್ಲ. ಈಗ ಲಾಸ್ಟ್ 10 ಡೇಸು ಬಿಡಿಸಿದ್ದೆ, ಟೆಸ್ಟ್ ಇದು. ಸೊ ಓದೋಕ್ಕೆ ಆಗಲ್ಲ ಅಂತ ಆಟ ಆಡಿ ಬಂದುಬಿಟ್ರೆ ಮತ್ತೆ ತುಂಬ ಓದೋಕ್ಕೆ ಕಡೆ ಲಕ್ಷ್ಯ ಹೋಗಲ್ಲ ಅಂತ ಕಳಿಸಿರಲಿಲ್ಲ. ಬಟ್ ನೋಡಿ ಈಗ ಎಷ್ಟು ಇಂಟ್ರೆಸ್ಟಿಂದ ರೆಡಿ ಆಗ್ತಾ ಇದ್ದಾನೆ. ಆಲ್ರೆಡಿ ರೆಡಿ ಆಗಿಬಿಟ್ಟಿದ್ದಾನೆ. ಜಂಡು ಬಾಬಾ ಅದು ಇಂಪಾರ್ಟೆಂಟ್ ಅದು, ಅದು ಬೇಡ, ಅದು ಇನ್ನೊಂದು ಡಬ್ಬಿ ಮತ್ತೆ ಚೆನ್ನಾಗಿ ಮಾಡು. ಎಷ್ಟು ದಿವಸ ಆದ್ಮೇಲೆ ಹೊಂಟಿದೆ. मैच है इसका। हाँ मैच है आज। हाँ अभी गया ಪ್ರಣೀತ್ ಹೋದ್ಮೇಲೆ ಆಮೇಲೆ ಬೀನ್ಸ್ ಪಲ್ಯ ಮತ್ತು ಅದೇ ಹೇಳಿದೆ ನಾನು, ನುಗ್ಗೆಕಾಯಿ ಸಾಂಬಾರು ಮಾಡಿದ್ದೆ ಅಂತ. ತುಂಬ ಚೆನ್ನಾಗಾಗಿತ್ತು ಅದು ನುಗ್ಗೆಕಾಯಿ ಸಾಂಬಾರು. ಇದರಲ್ಲಿ ಏನಿಲ್ಲ, ಬೀನ್ಸ್ ಪಲ್ಯದಲ್ಲಿ ಜಸ್ಟ್ ನಾರ್ಮಲ್ ಫಸ್ಟ್ ಆಯಿಲಲ್ಲಿ ಹಾಕ್ಕೊಂಡು ಫ್ರೈ ಮಾಡಿ. ಫಸ್ಟು ಆಯಿಲ್ ಫ್ರೈ ಆದಷ್ಟೇ ಚೆನ್ನಾಗಿ ಬರುತ್ತದು. ಇಲ್ಲಾಂದರೆ ನೀರಲ್ಲೇ ಫಸ್ಟು ಕುದಿಸ್ಬಿಟ್ರೆ ಅದರ ಟೇಸ್ಟ್ ಏನೂ ಇರಲ್ಲ. ಸೊ ಫಸ್ಟ್ ಆಯಿಲಲ್ಲಿ ಇದು ಮಾಡ್ಕೊಳ್ಳಿ, ಉಪ್ಪು ಖಾರ ಎಲ್ಲ ಹಾಕಿ, ಕೊಬ್ಬರಿ ನಿಮ್ಮ ಮಸಾಲ ಏನಿರುತ್ತೆ ಅದನ್ನ ಯೂಸ್ ಮಾಡಿ ಫಸ್ಟು ಹಾಕಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಬೇಕಾದರೆ ನೀರು ಹಾಕ್ಕೊಂಡು ಕುದಿಸ್ಕೊಳ್ಳಿ, ಅಂದರೆ ಟೇಸ್ಟ್ ಸಖತ್ತಾಗಿ ಬರುತ್ತೆ ಅದು. ನೆಕ್ಸ್ಟು ಇದು ಬಂದುಬಿಟ್ಟು ಒಗ್ಗರಣೆ ಎದಕ್ಕೆ ಮಾಡಿದ್ದು ಅಂದರೆ ಸಾಂಬಾರಿಗೆ ಮಾಡಿದ್ದು. ನೋಡಿ ಅಲ್ಲಿ ಕುದೀತಾ ಇದೆ, ಇದು ಏನೋ ಬೀನ್ಸ್ ಪಲ್ಯ. ನಾನು ಕುದಿಸಿಟ್ಕೊಂಡ್ಬಿಟ್ಟಿದ್ದೆ ಆಲ್ರೆಡಿ. ಸೊ ಅದನ್ನು ಹಾಕಿ ಉಪ್ಪು ಖಾರ ಎಲ್ಲ ಮಸಾಲ ಹಾಕಿ ಫಸ್ಟ್ ಒಂದು 10 ಮಿನಿಟ್ಸ್ ಅದನ್ನು ಬಾಯ್ಲ್ ಆಗಕ್ಕೆ ಬಿಡಬೇಕು. ಯಾಕಂದರೆ ಅದೆಲ್ಲ ಮಸಾಲೆ ಎಲ್ಲ ಹೀರ್ಕೋಬೇಕಲ್ಲ. ಅದು ಹಿಡ್ಕೊಂಡ್ಮೇಲೆ ಎಲ್ಲ ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ದಾಲ್ ಹಾಕಬೇಕು. ದಾಲ್ ಹಾಕಿ ಯಾವತ್ತೂ ಇದು ಮಾಡಬೇಡಿ, ಅಂದರೆ ಅದನ್ನು ಕರೆಕ್ಟಾಗಿ ಮಸಾಲ ಅದೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳಲ್ಲ. ತುಂಬ ಸಖತ್ತಾಗಿ ಟೇಸ್ಟಾಗಿತ್ತು ಸಾಂಬಾರು. ಈ ಕಡೆ ಪೂಜೆನೂ ಆಯಿತು. ಸೊ ಸಂಡೇ ಪೂಜೆ ಎಲ್ಲ ಆಗಿ ನನ್ನ ಎಲ್ಲ ಅಡುಗೆ ಕೆಲಸ ಎಲ್ಲ ಮುಗಿದ ಮೇಲೆ ಮುಂದಿನ ಬೇರೆ ಕೆಲಸಗಳು ಸ್ಟಾರ್ಟ್ ಆದವು.
ವಾಚಿಂಗ್ ಗೈಸ್. ಕೀಪ್ ಸಪೋರ್ಟಿಂಗ್. ಬಾಯ್.